ಸಚಿವ ಜಮೀರ್ ಅಹಮದ್ ಖಾನ್ ಮುಸ್ಲಿಂ ಸಮುದಾಯದ ನಾಯಕತ್ವವನ್ನು ಪಡೆಯೋದಕ್ಕೆ ಎಲ್ಲ ರೀತಿಯ ಅಂತ ಮುಂದಾಳತ್ವವನ್ನು ಪಡೆಯೋದಕ್ಕೆ ಈಗ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಈಗ ದಾವಣಗೆರೆಗೆ ತೆರಳಿದ್ರು. ನಿನ್ನೆ ತಾನೇ ದಾವಣಗೆರೆಯಲ್ಲಿ ಒಂದು ರೋಡ್ ಶೋ ಕೂಡ ಮಾಡಿದ್ರು. ಅದರ ಜೊತೆಗೆ ಮಲ್ಲಿಕಾರ್ಜುನ್ ಅವರ ನಿವಾಸಕ್ಕೆ ಕೂಡ ತೆರಳಿದ್ರು. ಆದರೆ ಅಂತಿಮವಾಗಿ ಪ್ರಚಾರಕ್ಕೆ ಹೋಗಿಲ್ಲ. ಈಗ ಜಮೀರ್ ಅಹಮದ್ ಖಾನ್ ಪ್ರಚಾರಕ್ಕೆ ಹೋಗದೇ ಇರುವಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಆದರೆ ಬಾಗಲಕೋಟೆಯಲ್ಲಿ ಅಖಾಡಕ್ಕೆ ಇಳಿದಿರುವಂಥ ಜಮೀರ್ ಅಹಮದ್ ಖಾನ್ ಅಲ್ಲಿ ಅಹಿಂದ ಮಂತ್ರವನ್ನು ಜಪಿಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಈ ಜಮೀರ್ ಬಗ್ಗೆ ನೇರವಾಗಿ ಮುಖ್ಯಮಂತ್ರಿಗಳು ಕೂಡ ಮಾತನಾಡಿದ್ದಾರೆ. ಮತ್ತೆ ಕರೆದ್ರೆ ಜಮೀರ್ ದಾವಣಗೆರೆಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಮುಸ್ಲಿಂ ನಾಯಕತ್ವ ಜಮೀರ್ ಕ್ಯಾಂಪೇನ್ ಏನು ಹೇಳ್ತಾ ಇದೆ ಕಾಂಗ್ರೆಸ್ನಲ್ಲಿ ನೋಡೋಣ. ಇದೊಂದು ನಮ್ನಿ ಏನಾಗೈತೆ ಅಂದ್ರೆ ಜೋಕರ್ಗಳು ಕೆಲಸ ಆದಂಗಾಗೈತಿ. ಅವ್ನು ಬರೋದು ಅವನೊಂದು ಸ್ಟೇಟ್ಮೆಂಟ್ ಕೊಡೋದು, ಇವನು ಬರೋದು ಇವನೊಂದು ಸ್ಟೇಟ್ಮೆಂಟ್ ಕೊಡೋದು. ಏನು ಹೌದು ರೀ, ಒತ್ತೆ ಮಾಡಲೇಬೇಡ್ದ, ಕೇಳಲೇಬೇಡ್ದ. ಮತ್ತೆ ನಾವು ಕೇಳ್ತಾ ಇದ್ದೀವಿ. ನಾನು ಜಮೀರು ಭಾಳ ದಿವಸಗಳ ಸ್ನೇಹಿತರು, ಚಡ್ಡಿ ದೋಸ್ಗಳು. ನಾನು ಮಲ್ಲಿಕಾರ್ಜುನ ಆತ್ಮೀಯ ಸ್ನೇಹಿತರು. ಅವ್ರೇನೋ ಹೇಳಿರೋದು ನಾನು ಬೈತೀನಿ. ಅದೇನಾಗಿದೆ, ಅವರು ಹೇಳಿರೋದು ಮಾಧ್ಯಮದಲ್ಲಿ ಸಿಕ್ಕಾಕೊಂಡ್ಬಿಡ್ತು. ದಾವಣಗೆರೆ ದಕ್ಷಿಣ ಅಖಾಡ ಕ್ಷಣ ಕ್ಷಣಕ್ಕೂ ರೋಚಕ ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ. ಮುಸ್ಲಿಮರಿಗೆ ಟಿಕೆಟ್ ವಿಚಾರವಾಗಿ ಮುನಿಸಿಕೊಂಡಿದ್ದ ಸಚಿವ ಜಮೀರ್ ಅಹಮದ್ ಖಾನ್ ಅಂತರ ಕಾಯ್ದುಕೊಂಡಿದ್ರು. ಸಾದಿಕ್ ಪೈಲ್ವಾನ್ ಬಂಡಾಯ ಎದ್ದು ರಾಜಕೀಯ ಕುಸ್ತಿಗೆ ಸಿದ್ಧ ಅಂತ ತೊಡೆ ತಟ್ಟಿದ್ರು. ಕೊನೆಗೆ ಸಿಎಂ ಮತ್ತು ಡಿಸಿಎಂ ಖುದ್ದು ಸಾದಿಕ್ ಪೈಲ್ವಾನ್ ಮನವೊಲಿಸಿದ್ರು. ದಾವಣಗೆರೆಯ ದಕ್ಷಿಣದಲ್ಲಿ 80,000ಕ್ಕೂ ಹೆಚ್ಚು ಮುಸ್ಲಿಂ ಮತಗಳಿವೆ. ಎಸ್ಡಿಪಿಐ ಅಭ್ಯರ್ಥಿ ಸೇರಿ 14 ಮುಸ್ಲಿಂ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಹೀಗಾಗಿ ಮತಗಳು ವಿಭಜನೆ ಆಗಬಾರದು ಎಂದು ಕೈ ನಾಯಕರು ಸರ್ಕಸ್ ಮಾಡ್ತಿದ್ದಾರೆ. ಹೀಗಾಗಿಯೇ ಪ್ರಚಾರದಿಂದ ದೂರ ಉಳಿದಿದ್ದ ಜಮೀರ್ ಅಹಮದ್ರನ್ನ ದಾವಣಗೆರೆಗೆ ಹೋಗುವಂತೆ ಸಿದ್ದರಾಮಯ್ಯ ಒತ್ತಾಯಿಸಿದ್ರು. ಇಲ್ಲ, ಸಿಎಂ ಅವರು ಫೋನ್ ಮಾಡಿ ನೀವು ವೇಣುಗೋಪಾಲ್ ಅವರು 7ನೇ ತಾರೀಕುವರೆಗೂ ಅಲ್ಲೇ ಇರಬೇಕಂತ ಮನೆ ಸಿದ್ದರಾಮಯ್ಯ ಅವರು ಕೇಳ್ಕೊಂಡಿದ್ರು. ಇಲ್ಲ ಕಣೋ, ನೀನು ಬರಲೇಬೇಕು, 5ನೇ ತಾರೀಕಿಗೆ ನೀನು ಬರಲೇಬೇಕು, ನಾನು ಎಲ್ಲ ಕಡೆ ಹೇಳ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ವೇಣುಗೋಪಾಲ್ ಫೋನ್ ಮಾಡಿಬಿಟ್ಟು ಸಿದ್ದರಾಮಯ್ಯ ಅವರು ಇಲ್ಲ ಸರ್ ನಾನು ಹೇಳ್ಬಿಟ್ಟಿದ್ದೀನಿ, ಅವ್ರನ್ನ ಕಳಿಸ್ಕೊಂಡು ನಾನು ಆಕ್ಚುಲಿ ಬರ್ತಾ ಇದ್ದೆ 5ನೇ ತಾರೀಕು ವೇಣುಗೋಪಾಲ್ ರಿಕ್ವೆಸ್ಟ್ ಮಾಡಿದ್ದೆ. ಇಲ್ಲ ಸರ್, ಗೊಂದಲ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಅಲ್ಲಿ. ಸಿದ್ದರಾಮಯ್ಯ ಅವರ ಒತ್ತಡ ಕಾರಣಕ್ಕೂ ಏನೋ ನಿನ್ನೆ ದಾವಣಗೆರೆಗೆ ತೆರಳಿದ ಜಮೀರ್ ಎಸ್ ಮಲ್ಲಿಕಾರ್ಜುನ್ ಮನೆಯಲ್ಲಿ ಊಟ ಮಾಡಿದ್ರು. ನನಗೆ ಯಾವುದೇ ಮುನಿಸಿಲ್ಲ ಅಂತ ಹೇಳಿದ್ರು. ಮಲ್ಲಿಕಾರ್ಜುನ್ ಕೂಡ ನಾವಿಬ್ರು ಚಡ್ಡಿ ದೋಸ್ತಗಳು ಅನ್ನೋ ಮಾತನಾಡಿದ್ರು. ಅವತ್ತು ಹೇಳಿದ್ದೀನಿ, ನಾಮಿನೇಷನ್ ದಿನ 23ನೇ ತಾರೀಕು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, 100% ಸಮರ್ಥ ಅವರು ಗೆಲ್ತಾರೆ. ಯಾರು ಹೇಳಿದ್ ನಿಮ್ಗೆ ಮುನ್ಸ್ಕೊಂಡಂತ ನೀವು ಮಾಧ್ಯಮದಲ್ಲಿ ಸೃಷ್ಟಿ ಮಾಡಿರೋದು? ನಾನು ಜಮೀರು ಭಾಳ ದಿವಸಗಳ ಸ್ನೇಹಿತರು, ಚಡ್ಡಿ ದೋಸ್ಗಳು, ಏನೋ ಸಣ್ಣ ವಿಷಯಗಳಿಗಳು ಆಗಿರ್ಬೋದು. ಆದ್ರೆ ಎಲ್ಲ ಸರಿ ಹೋಗೈತಿ. ಯಾವುದು ಏನು ವೈಯಕ್ತಿಕವಾಗಿ ಯಾವುದೂ ಇಲ್ಲ. ಜಮೀರು ನಾವು ಸ್ನೇಹಿತರು. ಸಚಿವ ಜಮೀರ್ ರಾಜ್ಯದಲ್ಲಿ ಮಾತ್ರವಲ್ಲ, ಬೇರೆ ರಾಜ್ಯಗಳಲ್ಲೂ ಮುಸ್ಲಿಂ ಸಮುದಾಯದ ಸ್ಟಾರ್ ಕ್ಯಾಂಪೇನರ್ ಆಗಿದ್ದಾರೆ. ಕರ್ನಾಟಕದಲ್ಲಿ ಮುಸ್ಲಿಂ ಸಮುದಾಯದ ಪ್ರಬಲ ಏಕಮೇವ ನಾಯಕರಾಗಿ ಹೊರಹೊಮ್ಮುತ್ತಿದ್ದಾರೆ. ಮುಸ್ಲಿಂ ಮತಗಳನ್ನ ಪರಿವರ್ತಿಸುವ ಶಕ್ತಿ ಹೊಂದಿದ್ದಾರೆ. ನಿನ್ನೆ ಹುಬ್ಬಳ್ಳಿ ಮತ್ತು ದಾವಣಗೆರೆಗೆ ಬಂದಾಗ ಸೇರಿದ್ದ ಜನಸಾಗರವೇ ಇದಕ್ಕೆ ಸಾಕ್ಷಿ. ಜಮೀರ್ಗೆ ಇರುವ ವರ್ಚಸ್ಸಿನ ಕಾರಣಕ್ಕೆ ಮುಸ್ಲಿಮರು ಹೆಚ್ಚಿರುವ ಕಡೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಆದರೆ ಜಮೀರ್ ನಿನ್ನೆ ಸಚಿವ ಮಲ್ಲಿಕಾರ್ಜುನ್ ನಿವಾಸಕ್ಕೆ ಹೋದ್ರು. ಸಮರ್ಥ ಶಾಮನೂರು ಪರ ಪ್ರಚಾರ ಮಾಡದೆ ತೆರಳಿದ್ದಾರೆ. ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ತಮ್ಮ ಬೇಡಿಕೆಗೆ ಹೈಕಮಾಂಡ್ ಮಣಿಯಲಿಲ್ಲ ಅನ್ನೋ ಕಾರಣಕ್ಕೋ ಏನೋ ಮಲ್ಲಿಕಾರ್ಜುನ್ ತಮ್ಮ ಬಗ್ಗೆ ಆಡಿದ ಮಾತಿಗೋ ಜಮೀರ್ ಬೇಸರಗೊಂಡಂತಿದೆ. ಹೀಗಾಗಿ ನಿನ್ನೆ ಹೋದ ಪುಟ್ಟ ಬಂದ ಪುಟ್ಟ ಎಂಬಂತೆ ಸಚಿವ ಮಲ್ಲಿಕಾರ್ಜುನ್ ಮನೆಗೆ ಹೋಗಿ ಪ್ರಚಾರ ಮಾಡದೆ ತೆರಳಿದ್ದಾರೆ. ಇನ್ನು ಜಮೀರ್ ಸ್ಥಾನ ತುಂಬಲು ಕ್ಷೇತ್ರದಲ್ಲಿ ಸಲೀಂ ಅಹಮದ್ ಹಾಗೂ ರಿಜ್ವಾನ್ ಅರ್ಷದ್ರನ್ನ ಠಿಕಾಣಿ ಹೂಡಿಸಲಾಗಿದೆ. ಆದರೆ ಸ್ಥಳೀಯ ಮುಖಂಡರಲ್ಲಿ ಇದು ಬೇರೆಯದೇ ಸಂದೇಶ ನೀಡುತ್ತಿದೆ. ಬ್ಯೂರೋ ರಿಪೋರ್ಟ್, TV9